ಟ್ರಕ್ ಟ್ರಾವೆಲರ್ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತೇಳಿ 12 ಗಂಟೆಗೆ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. 5:30 ಆಗಿತ್ತು, 5:30 6 ಗಂಟೆ ಆಗಿತ್ತು. ನಾವು ಫ್ಯಾಕ್ಟ್ರಿಗೆ ಬಂದಾಗ ಒಂದಿಲ್ಲೇ ಕಾಚಿ ಮಾಡಿದ್ವಿ. ಇವಾಗ ಬಂದು ಎಬ್ಬರಿಸಿದ್ರು ಅನ್ಲೋಡಿಗೆ ಬರ್ರಿ ಅಂತೇಳಿ ಅನ್ಲೋಡ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಎಲ್ಲಿ ಏನನ್ನೋ ಗೊತ್ತಿಲ್ಲ. ಈ ಕಡೆ ಗೋಡೌನಿಗೆ ಎಲ್ಲ ಗಾಡಿ ಹೋಗ್ತಾ ಇದ್ದಾವೆ. ನಾನು ಇಲ್ಲಿ ಬಂದಿದ್ದೀನಿ, ಇದೇ ಇರ್ಬೇಕು ಮೋಸ್ಟ್ಲಿ ಗೋಡೌನು. ಓಡ್ರ್ ಗಾಡಿ ಇವೆಲ್ಲ ಅವೇ ಗುರು. ಇವೆಲ್ಲ ನಮ್ಗಿಂತ ಹಿಂದೆ ಬಂದಿರ್ಬೇಕೇನೋ ಮೋಸ್ಟ್ಲಿ. ನಾವು ಬಂದಾಗ ಒಂದು 3 ಟ್ರಾಲರ್ ಇದ್ದು ಒಳಗೆ, ಇವ್ಯಾವೇ ಇರಲಿಲ್ಲ. ಇವೆಲ್ಲ ಹಿಂದೆ ಬಂದವೆ. ಸೀರಿಯಲ್ ಪ್ರಕಾರ ಖಾಲಿ ಮಾಡ್ಬೋದು ಅನಿಸುತ್ತೆ. ನೋಡೋಣ. ನಾವು ಒಂದು ಗಾಡಿ ಸೈಡ್ ಹೊಡ್ಕೊಂಡು ಬಂದೀವಿ. ಹೆಂಗೆ ಖಾಲಿ ಮಾಡ್ತಾರೆ ಏನು. ಫ್ಯಾಕ್ಟ್ರಿ ತುಂಬ ಬರೀ ಧೂಳು ಅಂದರೆ ಧೂಳು ಗುರು. ಧೂಳಿಗೆಲ್ಲ ನಮ್ಮ ತಲೆ ಹೆಂಗಾಗ್ಬಿಟ್ಟದೆ ನೋಡಿ, ಫುಲ್ ಅಂಟಂಟ ಆಗ್ಬಿಟ್ಟತೆ. ಅದೇ ಗ್ಯಾಪ್ನಾಗೆ ಅಡುಗೆನೂ ಮಾಡ್ತಾಯಿದ್ದೀವಿ. ಊಟ ತಿನ್ಬೇಕಲ್ಲ, ಊಟ ಇಲ್ಲಾಂದ್ರೆ ಇರೋಕ್ಕಾಗಲ್ಲ. ನಾನು 5:30 6 ಗಂಟೆಗೆ ಬಂದು ರಿವರ್ಸ್ ಹೊಡೆದು ಕಾಲು ಎತ್ಬಿಟ್ಟಿದ್ದೆ. ಇವನೇ ಹಗ್ಗ ಟಾರ್ಪಲ್ ಎಲ್ಲ ಬಿಚ್ಚಿ ಮಡ್ಚಿಟ್ಟಿದ್ದಾನೆ. ಅದು ಹೆಂಗೆ ಬಿಚ್ಚಿದ್ದಾನೆ ಹೆಂಗೆ ಮಡ್ಚಾನೆ ಅಂತ ನಾನು ಇನ್ನು ನೋಡಿಲ್ಲ ಹಿಂದಕ್ಕೆ. ಫಸ್ಟ್ ಎದ್ದೇಟಿಗೆ ಹೋಗಿ ಟೀ ಕುಡಿದು ಬಂದೆ. ಅಷ್ಟರಾಗೆ ಬಂದು ಅದನ್ನು ಟೈಟ್ ಮಾಡು ಬಂದು ಗಾಡಿ ಅನ್ಲೋಡ್ ಮಾಡ್ಬೇಕು. ಗೋಡನಿಗೆ ತಾಂಬ ಅಂದರು. ಇವರೆಲ್ಲ ಮುಂದೆ ಹೋದ್ರು. ಇವ್ರ ಹಿಂದೆ ನಾನು ಬಂದೀನಿ. ನೋಡೋಣ ಬನ್ನಿ. ನೋಡಿ 500 ಕಿಲೋಮೀಟ್ರ್ ಆಗಿತ್ತು ಕರೆಕ್ಟಾಗಿ ಇಲ್ಲಿಗೆ. ಬಂಕ್ನಾಗಳಿದ್ದ ಮೈಲೇಜು 3.23 ಹಿಂಗೆ ಬಂತು. ಆಮೇಲೆ ಇಲ್ಲಿ ಅಹಮದಾಬಾದ್ ದಾಟಿದ ಮೇಲೆ 3.2 ಮೇಲೆ ಜಾಸ್ತಿ ಆಗಲಿಲ್ಲ. ಯಾಕಂದರೆ ಸಿಕ್ಕಾಪಟ್ಟಲೆ ಅಂಶಗಳು ಬಂದ್ಬಿಟ್ವು. ಬರೀ ಅಂಶಿತ್ತು ಗುರು, ಅದಕ್ಕೆ ಮೈಲೇಜ್ ಜಾಸ್ತಿ ಆಗಲಿಲ್ಲ ನೋಡಿ ಗುರು. ಅಂತೂ ಇಂತೂ ಗಾಡಿ ಖಾಲಿ ಮಾಡಿದ್ವಿ. ಇಬ್ಬರು ಹೆಂಗಾಗ್ಬಿಟ್ಟಿದ್ವಿ ನೋಡಿ, ಫುಲ್ ಎಲ್ಲ ಮಣ್ಣಾಗ್ಬಿಟ್ಟಿದ್ವಿ. ಸ್ನಾನ ಮಾಡಬೇಕು. ಲೋಡಿಂಗು ಕನ್ಫರ್ಮ್ ಆಗೈತೆ. ಎಲ್ಲಿಗೆ ಏನು ಅಂತ ಹೇಳ್ತೀನಿ. ಫಸ್ಟು ಹೊರಗಡೆ ಹೋಗೋಣ. GC ಕಳಿಸಿದ್ದಾರೆ, ಪ್ರಿಂಟ್ ಔಟ್ ತೆಗಿಸ್ಕೋಬೇಕು. ಎತ್ತ ಮೇಲೆ ನಡಿ. ಮೇಲೆ ನಡಿ. ಡೋರ್ ಒಬ್ಬನೇ ಎತ್ಬಿಟ್ಟು ನೋಡಿ. ಹಂಗೆ ಮೇಲೆ ಹೋಗಿ ಸೈಡ್ ಮಾಡ ಗ್ಲಾಸಿ. ಫುಲ್ ಎಲ್ಲ ಧೂಳೆಲ್ಲ ಮೈ ಮೇಲೆ ಬಿದ್ದುಬಿಡ್ತು ನೋಡಿ. ಎಷ್ಟಕ್ಕೊಂದು ಧೂಳೆಲ್ಲ. ಧೂಳು ಅಂದರೆ ಧೂಳು. ಖಾಲಿ ಆಯ್ತು. ಡಿಸ್ಕೊಂಡು ಹೋಗ್ಬೇಕು. ಟೈಲ್ಸ್ ಫ್ಯಾಕ್ಟ್ರಿಗೆ ಹೋಗಿ ಸ್ನಾನ ಮಾಡೋಣಂತೆ. ಬಾರ ಅವ್ನು ಇನ್ನೂ ಬರಂಗಿಲ್ಲ ಗುರು. ಡೋರ್ ಹಾಕಿದ್ರಾಗ ಅದಾನೆ ನೋಡಿ. ಬೇಗ ಖಾಲಿ ಆಯ್ತು 3 ಗಂಟೆಗೆ. ಅಂದರೆ ನಮಗೆ 3 ಫ್ಯಾಕ್ಟ್ರಿಯಿಂದ ಲೋಡ್ ಇರೋದು. ಎಲ್ಲೆಲ್ಲಿ ಲೋಡ್ ಮಾಡ್ಬೇಕಂತ ಗೊತ್ತಿಲ್ಲ. ಫಸ್ಟ್ ಲೊಕೇಶನ್ ಹಾಕಿದ್ದಾರೆ. 2 ದಿವಸ ಬೇಕಿಲ್ಲಿ ಲೋಡ್ ಮಾಡೋಕ್ಕೆ. ಇವತ್ತು ನಾಳೆ. ನಮ್ದು ಇನ್ನೂ ಗಾಡಿನೇ ಖಾಲಿ ಆಗಿಲ್ಲ. ನಾಳೆ ಖಾಲಿ ಆಗುತ್ತೆ. ಅದನ್ನು ಖಾಲಿ ಆದರೆ ನಾಳೆನೇ ಲೋಡ್ ಆಗೋದು. ಗಾಡಿ ತುಂಬ ಧೂಳು ಅಂದರೆ ಧೂಳು ಕೊಡಿಕೇಳ ಬಟ್ಟೆಗಳದಲ್ಲೇ ಅಲ್ಲೇ ತಡಿ ಮೇಲೆ ಬೀಳ್ತದೆ ನೋಡಿ. ಟವಲ್ ತಗೊಂಡು ಕೊಡಿಕೆ ಕೈಯಾಗ ಕೊಡಿಕೊಂಡು ಹೋಗ್ಕತ್ತೆ. ಫುಲ್ಲು ಧೂಳು ಆಗ್ಬಿಟ್ಟ ನೋಡಿ. ಇವನಂತೂ ಡೋರ್ನೆಗಳದೆಲ್ಲ ತಲೆ ಮೇಲೆ ಹಾಕ್ಕೊಂಡು ನಾನು ಡೋರ್ ಹಾಕ್ಯಾಳ. ಡೋರ್ ಪ್ರಿಂಟ್ ಔಟ್ ತೆಗಿಸ್ಕೆ ಬರೋಣ ಅಂತ ಹೋದ್ರೆ ಪ್ರಿಂಟ್ ಔಟ್ ಬರಲಿಲ್ಲ. ವಾಪಸ್ ಹೋಗ್ತಾ ಇದ್ದೀನಿ. ಅಲ್ಲೆಲ್ಲ ತೆಗಿಸ್ಕೊಂಡ್ರಾತ ಅಂತೇಳಿ. ಯಾಕಂದರೆ ಪಾರ್ಟಿ ಅರ್ಜೆಂಟ್ ಮಾಡ್ತಿದ್ದಾನೆ. ಬೇಗ ಬಾ ಅಂತಂದು. ಇವತ್ತು ಒಂದು ಫ್ಯಾಕ್ಟ್ರಿನಾದ್ರೆ ಲೋಡ್ ಆಗುತ್ತೆ, ಬೇಗ ಹೋಗಂತಂದು. ನೋಡೋಣ. ಅಲ್ಲೆಲ್ಲ ಯೂ ಟರ್ನ್ ಮಾಡ್ಕೊಂಬರ್ಬೇಕು. ಹೋಗಿ ನಾ ಮುಂದಕ್ಕೆ ಅಲ್ಲೆಲ್ಲ ಇವನು ಕಳಿಸಿದ್ರಾತು. ತಕೊಂಬ ನಾನು ಯೂ ಟರ್ನ್ ಮಾಡ್ಕೊಂಬರ್ತೀನಿ ಅಂತೇಳಿ ಯೂ ಟರ್ನ್ ಮಾಡ್ಕೊಂಬಂದ್ರಾತು. ಬನ್ನಿ ಹೋಗೋಣ. ಅಷ್ಟನೇ ಫ್ಯಾಕ್ಟ್ರಿಗೆ ಬಂದಿವಿ ಲೋಡಿಗೆ. ಲೊಕೇಶನ್ ಹಾಕಿದ್ರು. ಇಲ್ಲಿ ಬಂದಿದ್ದು ನೋಡಿ. ಬಿಸಿಲೈತೆ ಅಂತೇಳಿ ತಿರುಗಿ ಸೊಡದ್ನಿ. ನಾನಂತೂ ಫುಲ್ ಗಲೀಜಾಗ್ಬಿಟ್ಟಿದ್ದೆ. ಸ್ನಾನ ಮಾಡೋಣ ಅಂತೇಳಿ ಹೋಗ್ತಾಯಿದ್ದೀನಿ. ಇಲ್ಲೇ ಒಳಗೆ ನೀರಿನ ವ್ಯವಸ್ಥೆನೇ ಎಲ್ಲ ಐತೆ. ವಾಚ್ಮ್ಯಾನಿಗೆ ಕೇಳ್ಕೊಂಡು ಹೋಗ್ತಾಯಿದ್ದೀನಿ ನೋಡಿ. ಬನ್ನಿ ಹೋಗೋಣ. ನೋಡಿ ಗುರು, ನೋಡಿ ಸ್ನೇಹಿತರೆ, ಸ್ನಾನ ಮಾಡೋಕ್ಕೆ ಎಷ್ಟು ಚೆನ್ನಾಗಿ ಮಾಡಿದ್ರು ಇಲ್ಲಿ ಫ್ಯಾಕ್ಟ್ರಿ ಒಳಗೆ. ವಾಚ್ಮ್ಯಾನಿಗೆ ಕೇಳಿದೆ ಎಲ್ಲೈತೆ ಸ್ನಾನ ಮಾಡೋಕ್ಕಂತೇಳಿ. ಅವಾಗಿದ್ದು ಇಲ್ಲೈತೆ ಹಿಂಗೆ ಹೋಗಂಡ ಬಂದೆ. ಚೆನ್ನಾಗೈತೆ ನೋಡಿ ಸಿಸ್ಟಮು. ಯಾವ ಬಟ್ಟೆಗಳೆಲ್ಲ ಇಲ್ಲೇ ಬಿಟ್ಟೋಗಿದ್ರೆ ಅವರು ಹೋಗು. ನಾವು ಸ್ನಾನ ಮಾಡಿ ಸಿಗೋಣ ಬನ್ನಿ. ಸ್ನಾನ ಮಾಡಿದೆ ಗುರು. ಇವಾಗ ಮನ್ಸಿಗೆ ಸಮಾಧಾನ ಆಯ್ತು. ಯಾಕಂದರೆ ತಲೆ ಎಲ್ಲ ಕಡಿಯೋದು ಧೂಳಿಗೆ, ಆ ಪೌಡ್ರ್ ಧೂಳಿಗೆ. ಸ್ನಾನ ಮಾಡಿ 4 ದಿವಸ ಆಗಿತ್ತು. ಚಳಿ ಸಿಕ್ಕಾಪಟ್ಲೆ ಚಳಿ ಇತ್ತು ಅಲ್ಲಿ ಉದಯಪುರನಾಗ. ಹಂಗೆ ಕೊರಿಯ ಚಳಿ. ಲೋಡ್ ಆಯ್ತು. ಲೋಡ್ ಆದರೆ ಅಲ್ಲಿ ಸ್ನಾನ ಮಾಡೋಕ್ಕೆ ನೀರಿದ್ದು. ಬಟ್ ಜಾಗ ಸರಿಲಿಲ್ಲ. ಭಾರಿ ಧೂಳು ಅಂದರೆ ಧೂಳು. ಅದಕ್ಕೆ ಲೋಡಿಗೆ ಕರಿತದೆ ನನಗುರು ಗಾಡಿ. ಸ್ನಾನ ಮಾಡ್ಕೊಂಡು ಬರ್ತಾ ಇದ್ದೆ ಬಕೆಟು ಜಗ್ಗಿ ಎತ್ಕೊಂಡು. ಅಷ್ಟಾಗೆ ಕರೆದ ಡಿವೋ ಬಂದತ್ವ ಅಂತೇಳಿ. ಇಲ್ಲಿ 6 ಟನ್ ಅಂತ ಗುರು. ಇನ್ನೊಂದು ಲೊಕೇಶನ್ ಹಾಕಿದ್ದಾರೆ. ಇಲ್ಲಿ ಹತ್ರ ಇತ್ತಂದ. ಈ ಫ್ಯಾಕ್ಟ್ರಿನಾಗ 6 ಟನ್ ತುಂಬ್ಕೋಬೇಕು.
ಪಕ್ಕದ ಫ್ಯಾಕ್ಟ್ರಿಗೆ ಹೋಗ್ಬೇಕು. ಅದು ನೈಟ್ ಆಗುತ್ತೇನೋ ಗೊತ್ತಿಲ್ಲ. ಒಟ್ಟು ಇಲ್ಲಿ ಎಲ್ಲೋದ್ರೂ 24 ಅವರ್ಸ್ ಲೋಡಿಂಗ್ ಇರೋದು ಮೋರ್ಬಿಗಿ ಟೈಲ್ಸ್ ಫ್ಯಾಕ್ಟ್ರಿನಾಗೆ. ನೋಡಿ ಅಲ್ಲೊಂದು ಗಾಡಿ ಐತೆ, ಮತ್ತು ಇಲ್ಲೊಂದು ಗಾಡಿ ಐತೆ. ಇದಾದಮೇಲೆ ನಂದೇ ಇರೋದು. ನೋಡ್ಬೇಕು 6 ಟನ್ನು. ಅದು ಯಾವಾಗ ಕರೀತಾರೋ ಗೊತ್ತಿಲ್ಲ. ಅವ್ರು ಕರೆದಾಗಲೇ ಗ್ಯಾರಂಟಿ 6 ಟನ್ನಿಗೆ. ಹೇಳ್ದೆ ಪಾರ್ಟಿಗೆ 6 ಟನ್ ಆರ್ಡ್ರ್ ಹಾಕಿರೋದಂತಂದು ಡಿಯೋನು ಕೊಟ್ಟು ಬಂದ್ವಿ. ನಮ್ಮ ಹುಡುಗನ ಕಳಿಸ್ತೆ ಗುರು ಸ್ನಾನ ಮಾಡ್ಕೊಂಬ ಅಂತೇಳಿ. ಪಾಪ ಧೂಳಾಗೆಲ್ಲ ಗಲೀಜಾಗ್ಬಿಟ್ಟಿದ್ದ. ಬೆಳಿಗ್ಗೆ ಟಾರ್ಪಲ್ ಎತ್ತಾಕಿ ಇವಾಗ ನಾನು ಫ್ರೆಶ್ ಆಗಿದ್ದೀನಿ ನೋಡಿ. ಯಾವಾಗಲೂ ಹೇಳ್ತಿರ್ತಾರೆ ಮೀಸೆ ಮೇಲೆ ಕೈ ಇಟ್ಕೊಂತೀಯ ಅಂತೇಳಿ. ಏನು ಮಾಡ್ತೀರಾ, ಅದೊಂದು ಅಭ್ಯಾಸ ಆಗಿಬಿಟ್ಟದೆ. ಅದನ್ನು ಅಭ್ಯಾಸ ತಪ್ಸೋಕ್ಕೆ ಆಗಂಗಿಲ್ಲ. ಲೋಡಿಂಗ್ ಬಿಟ್ಟು ಸಿಗೋಣ ಬನ್ನಿ. ನೋಡಿ ಸ್ನೇಹಿತರೆ, 6:15ಗೆ ಲೋಡಿಗೆ ಬಿಟ್ಕೊಂಡಿರೋದು ಕತ್ಲಾಗ್ಬಿಟ್ಟತೆ. ಈ ಫ್ಯಾಕ್ಟ್ರಿಗೆ 6 ಟನ್ ಹಾಕ್ಬೇಕಷ್ಟೇ. ಇಲ್ಲಿ 6 ಟನ್ ಹಾಕ್ಕೊಂಡು ಇಲ್ಲಿಂದ 2 ಕಿಲೋಮೀಟ್ರ್ ಹೋಗಿ ಪಕ್ಕದ ಫ್ಯಾಕ್ಟ್ರಿಗೆ ಎಷ್ಟು ಟನ್ ಆಗುತ್ತೋ ಗೊತ್ತಿಲ್ಲ. ಅದು ದೊಡ್ಡ ಫ್ಯಾಕ್ಟ್ರಿ. ನಮ್ಮ ನಂಬರ್ ಇವತ್ತೇನು ಬರೋಲ್ಲ, ನಾಳೆನೇ ಬರ್ಬೋದು ಅನ್ಸುತ್ತೆ ಮೋಸ್ಟ್ಲಿ. ನೋಡಿ ಇವರೆಲ್ಲ ತಗೊಂಬರ್ತಿದ್ದಾರೆ. ದೂರ ಇರ್ಬೇಕು ಗುರು. ಇವ್ರು ಸಾಮಾನು ತಗೊಬಂದಾಗ ಕೈ ಮೇಲೆ ಹಾಕ್ಬಿಡ್ತಾರೆ ಸಿಟ್ಟಿಗೆ. ಇಲ್ಲಿ ಲೋಡ್ ಆಗಿದೆ. ಆ ಕಡೆ ಮುಂದೆ ಕ್ಲೀನಾಗಿ ಪ್ಯಾಕಿಂಗ್ ಮಾಡಿದ್ದಾರೆ. ಇಲ್ಲಾಂದರೆ ಬಾಕ್ಸ್ ಕಮ್ಮಿ ಬಿದ್ದಿದ್ವು, ಅದಕ್ಕೆ ಹಿಂಗೆ ಇಟ್ಟಿರೋದು. ಇದು ಯಾಕಂದರೆ ಟೈಲ್ಸ್ ತುಂಬಿದ್ರೆ ಭಾರಿ ಕಿರಿಕಿರಿ ಆಗ್ತದೆ. ಅದಕ್ಕೆ ಫಸ್ಟಿಗೆ ಒಂದು ವೀಡಿಯೋ ತಗೊಂಬಿಡೋಣ. ಪ್ಯಾಕಿಂಗಿಂದು ಹಿಂಗೆ ಕೊಟ್ಟಿದ್ದಾರೆ ಅಂತೇಳಿ. ಬಿಲ್ಲು ರೆಡಿ ಐತೆ. ಪಕ್ಕದ ಫ್ಯಾಕ್ಟ್ರಿಗೆ ಹೋಗ್ಬೇಕು. 3 ಕಿಲೋಮೀಟ್ರ್ ಅದು. ಇವ್ದು ಕಜಾರಿಯಾ ಫ್ಯಾಕ್ಟ್ರಿ ಅಂತ ಐತಲ್ಲ, ಇದೇ ಫ್ಯಾಕ್ಟ್ರಿಗೆ ಹೋಗೋದು. ಬರೋ ರೋಡ್ನಾಗ ವಾಪಸ್ ಹೋಗ್ಬೇಕು ಚಾನಲಿಂದ. ಬನ್ನಿ ಹೋಗೋಣ. ಪಕ್ಕದ ಫ್ಯಾಕ್ಟ್ರಿಗೆ ಹೋಗ್ತಾ ಇದ್ದೀವಿ. ಕಜಾರಿ ಅಂತೇಳಿ 2 ಕಿಲೋಮೀಟ್ರ್ ಇರೋದು. ವಾಪಸ್ ಬಂದಿದ್ದು ರೋಡ್ನಾಗ ಹೋಗ್ಬೇಕು. ಅಲ್ಲಿ ಎಷ್ಟು ಟನ್ ಲೋಡ್ ಆಗ್ತೈತೆ ನೋಡ್ಬೇಕು. ಅಲ್ಲಿ ಎಷ್ಟಾಗತ್ತೆ ನೋಡಿ. ಇನ್ನು ಉಳಿದಿದ್ದು ಇವತ್ತು ನೈಟ್ ಆಗೋದೇನು ಡೌಟು. ಬೆಳಗ್ಗೆ ಅಷ್ಟೊತ್ತಿಗೆ ಆದರೆ ಸಾಕಾಗುತ್ತೆ. ನೋಡೋಣ ಎಷ್ಟೊತ್ತಾಗುತ್ತೆ ಏನು ಅಂತೇಳಿ. ನಾಳೆ ಇನ್ನೊಂದು ಯಾವ ಫ್ಯಾಕ್ಟ್ರಿಗೆ ಲೊಕೇಶನ್ ಕೊಡ್ತಾನೋ ಗೊತ್ತಿಲ್ಲ. ಒಟ್ಟು 3 ಫ್ಯಾಕ್ಟ್ರಿ ಅಂತ ಹೇಳಿದ್ರು ನಾವು ಇದು ಲೋಡಿಂಗ್ ಒಪ್ಕೊಂಡಾಗ. 3 ಫ್ಯಾಕ್ಟ್ರಿಯಿಂದ ಲೋಡಿಂಗ್ ಒಪ್ಕೊಂತಿದ್ದಿಲ್ಲ ನಾನು. ಬಾಡಿಗೆ ಚೆನ್ನಾಗಿತ್ತು ಅಂತೇಳಿ ಒಪ್ಕೊಂಡಿರೋದು ಅಷ್ಟೇ. ಟಾಪ್ ಬಾಡಿಗೆ ಇದು. ಈ ಬಾಡಿಗೆ ಇಲ್ಲಿ ಎಂದು ತುಂಬಿದ್ದಿಲ್ಲ ನಾನು, ಅದಕ್ಕೆ ಒಪ್ಕೊಂಡಿರೋದು. ಅಲ್ಲಿ ಬೆಂಗಳೂರಿನಾಗೆ 2 ತಕ್ಕ ಖಾಲಿ ಮಾಡಬೇಕು. ಯಶವಂತಪುರ ಮತ್ತು ದೇವನಹಳ್ಳಿಗೆ ಹೋಗ್ಬೇಕಂತೆ. ನೋಡೋಣ ಫಸ್ಟ್ ಲೋಡ್ ಮಾಡೋಣ. ನಮ್ದು ಇನ್ನೂ ಅಲ್ಲೇ ನಿಂತ್ಬಿಟ್ಟೈತೆ ಇನ್ನೊಂದು ಗಾಡಿ ಫ್ಯಾಕ್ಟ್ರಿನಾಗ ಖಾಲಿಯಾಗಿ. ಅದಕ್ಕೆ ಲೋಡೇ ಬಂದಿಲ್ಲ. ದೊಡ್ಡ ಮಂಗ್ಳೂರಿಗಿತ್ತು, ಅಲ್ಲಿಗೆ ಬಾಡಿಗೆ ಕಮ್ಮಿ ಇತ್ತು ಒಂಚೂರು. ರೋರೋ ಟ್ರೈನಿಗೆ ಹಾಕ್ಬೋದಾಗಿತ್ತು ಲೋಡ್ ಮಾಡಿ. ಅಂದರೆ ನಮ್ಮದು ಗಾಡಿ ಹೈಟ್ ಜಾಸ್ತಿ ಐತೆ, ಹೋಗಲ್ಲ ರೋರೋ ಟ್ರೈನ್ನಾಗೆ. ಮತ್ತೇನಿಲ್ಲ, ಕ್ಯಾರಿಯರ್ ಎಲ್ಲ ಮುರಿದೋಗ್ಬಿಡ್ತೈತೆ. ಮಂಗ್ಳೂರು ತುಂಬಲಿಲ್ಲ ನಾನು. ಮತ್ತು ಬೈ ರೋಡ್ ಹೋಗ್ಬೋದಾಗಿತ್ತು. ಮಂಗ್ಳೂರು ಇನ್ನೇನು ಹೋಗೋದು. ಬೆಂಗಳೂರೇ ಚೆನ್ನಾಗೈತೆ. ಸೇಮ್ ಕಿಲೋಮೀಟ್ರ್ ಆಗುತ್ತೆ ಅಂತೇಳಿ ಬೆಂಗಳೂರು ತುಂಬ್ಕೊಂಡು ಹೋಗ್ತಾ ಇದ್ದೀವಿ ನೋಡಿ. ಬನ್ನಿ ಆ ಕಡೆ ಫ್ಯಾಕ್ಟ್ರಿಗೆ ಹೋಗಿ ಸಿಗೋಣ. ಇದೇ ಫ್ಯಾಕ್ಟ್ರಿ ನೋಡಿ ಗುರು, ಕಜಾರಿಯಾ ಫ್ಯಾಕ್ಟ್ರಿ ದೊಡ್ಡದು. ಅಣ್ಣ ಗಾಡಿ SMR ಟ್ರಾನ್ಸ್ಪೋರ್ಟ್ ಲೋಡಿಗೆ ಹೋಗ್ತಾ ಇದ್ದಾನೆ. ಅಣ್ಣ 6 ಟನ್ ಹಾಕ್ಕೊಂಬಂದು ಹೋಗ್ತಾ ಇದ್ದಾನೆ ಆ ಕಡೆ. ನಮ್ಮ ಗಾಡಿ ಇಲ್ಲಿ ಹಾಕಿದ್ದೀನಿ ನೋಡಿ. ಕಾಯಿಪಲ್ಯ ಖಾಲಿಯಾಗಿದ್ದು ತರಕ್ಕೆ ಹೋಗಿದ್ದೆ. ನಮ್ಮ ಹುಡುಗ ಅಡುಗೆ ಮಾಡೋ ಅಂದರೆ ಎಲ್ಲ ಹೋಗ್ಬಿಟ್ಟಾನೆ. ಅವನಿಗೆ ಫೋನ್ ಇದ್ದು ಬಿಟ್ರೆ ಬೇರೆ ಏನೇನಿಲ್ಲ ಗುರು. ಇವನು ಇನ್ನೂ 3 ವರ್ಷ ಬೇಕು ಡ್ರೈವರ್ ಆಗೋಕ್ಕೆ. ಫೋನ್ ನೋಡ್ಕೊಂತಿದ್ರಲ್ಲ, ಫೋನ್ ಬಿಟ್ಟರೆ ಬೇರೆ ಏನಿಲ್ಲ ನಾ ತಾಳದೆ. ಹಾಂ ಹ್ಞೂ ಮಾಡ್ಬಾ. ಜಾಕ್ ಎತ್ಕೊಂಡು ಬಿಚ್ ಮಾಡ್ಬಾ ಒಬ್ಬನೇ. ಹಾಂ ಅಯ್ಯೋ ಆರಾಮಾಗಿ ಮಾಡ್ಬೋದು. ಬಾರಲ್ಲಿ ಖಾಲಿ ಗಾಡಿ ತಗೋ. ಖಾಲಿ ಸಿಂಗಲ್ ಡ್ರೈವರ್ಗಳು ಎಷ್ಟು ಜನ ಟೈರ್ ಬಿಚ್ತಾರೆ ಗೊತ್ತೇನು? ಇನ್ಸ್ಟಾಗ್ರಾಮ್ನಾಗೆಲ್ಲ ನೋಡಲ್ಲ ಟೈರ್ ಬಿಚ್ಚಾವು. ರಾತ್ರಿಗೆ ಮಳೆ ಬರೋ ಜಾಗದಾಗ ಅದ್ರಾಗೆಲ್ಲ ವೀಡಿಯೋ ಮಾಡಿ ಹಾಕ್ತಾರೆ. ಒಬ್ಬನೇ ಟೈರ್ ಬಿಚ್ಚ ಕಳ್ತಾನೆ. ನಾನು ಎಷ್ಟು ಸಲ ಬಿಚ್ಚಿಲ್ಲ ಟೈರ್ ಒಬ್ಬನೇ. ಅದು ಮಳೆಗಾಲದಾಗೆ ಲೋಡ್ ಗಾಡಿ ಫ್ರಂಟಿನ ಟೈರು. ನಾನೊಂದು 3-4 ಸಲ ಮಳೆಗೆ ಒಬ್ಬನೇ ಬಿಚ್ಚಿದ್ದೀನಿ. 2 ಟೈರ್ ಕೂತ್ಕೊಂಡ್ರೂ ಬಿಚ್ಚಾಕಿದ್ದೀನಿ. ನೀನು ಖಾಲಿ ಗಾಡಿಗೆ 1 ಟೈರ್ ಬಿಚ್ಚ ಕಳ್ತೀಯಲ್ಲ. ಇನ್ಸ್ಟಾಗ್ರಾಮ್ನಾಗ ರೀಲ್ಸ್ನಾಗ ನೋಡು ಎಷ್ಟು ಜನ ಹಾಕ್ತಾರೆ. ಮತ್ತೆ ಹಾಂ ಬಟಾಣಿ ಹಾಕಿ ಏನು ಮಾಡ್ತೀವಿ ಹೇಳು ಜಲ್ದಿ. ಈಗ ಹಾಂ ಮೊಸರು ಹಾಕಿ ಮನೆ ಕಾಣೋದಷ್ಟೇ.